ನನ್ನ ಜೀವನದಲ್ಲಿ ಈ ಥರ ಲಿಫ್ಟ್ ಕೇಳ್ಕೊಂತ ಯಾವತ್ತೂ ಪ್ರಯಾಣ ಮಾಡಿಲ್ಲ ನಾನು. ಇವಾಗೆ ನಾನು ಊಟ ಮಾಡೋಕ್ಕೆ ಒಂದು ರೋಡ್ ಕಡೆ ಒಂದು ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ನೋಡಿದರೆ ರೈಸ್ ಎಷ್ಟು ದಪ್ಪ ದಪ್ಪ ಇದೆ ನೋಡಿ. ಪೇಪರ್ ಇಲ್ಲ, ಲಾಟ್ರಿ ಟಿಕೆಟ್ ಅಂತ. ಅದೇ ರೀ, ಒಂದು ಹಾಕಿದರೆ 2 ಬರುತ್ತಲ್ಲ, ಅದೇ ಇಲ್ಲಿ ಮಾಡ್ತಾ ಇದ್ದಾರಾ. ಲಕ್ ಫಾರ್ ಯುವರ್ ಚಾಲೆಂಜ್. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಉಂಗ ಬೇರೆ ಉಲಗಣ ನಿಮ್ಮೆಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ನಲ್ಲಿ ಡೇ 1 ಆಗ್ತಿದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ಕನ್ಯಾಕುಮಾರಿನಲ್ಲಿದ್ದೀನಿ. ಇಲ್ಲಿನಿಂದ ನನ್ನ ಪ್ರಯಾಣ ಶುರುವಾಗುತ್ತೆ ಕಾಶ್ಮೀರ್ ಕಡೆ. ಲಾಸ್ಟ್ ವೀಡಿಯೋ ನೀವು ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ ಕಾಣುತ್ತಲ್ಲ, ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ. ಮನೆಯಿಂದ ಕನ್ಯಾಕುಮಾರಿಗೆ ಹೆಂಗೆ ಬಂದೀನಿ ಮತ್ತು ಈ ಟ್ರಿಪ್ ಯಾಕೆ ಮಾಡ್ತೀನಿ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ವೀಡಿಯೋನ ನೋಡಿಲ್ಲ ಅಂದರೆ ನೋಡಿ ಬನ್ನಿ. ಈ ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಈಗ ಬಂದು ನನ್ನ ಹಿಂದೆ ಒಂದು ಟ್ಯಾಚು ಕಾಣ್ತಿದ್ದಿಲ್ಲ, ಅವ್ರ ಹೆಸರು ಬಂದು ತಿರುವಳ್ಳೂರು ಅಂತಾರೆ. ಇಲ್ಲಿ ತಮಿಳ್ನಾಡಿನಲ್ಲಿ ತುಂಬ ಫೇಮಸ್ ಅವರು ಯಾರು ಅಂದರೆ ಋಷಿಗನ ಹೇಳ್ಬೋದು ಮತ್ತು ಕವಿತರ್ಗನ ಹೇಳ್ಬೋದು. ಹಿಂದಿಗೆ ಅವರ ಕವಿತೆ ಬರ್ದಿದ್ದಲ್ಲ, ಗೋರ್ಮೆಂಟ್ ಬಸ್ ಡ್ರೈವರ್ ಸೀಟ್ ಹಿಂಭಾಗ ಅವೈಲೇಬಲ್ ಇರುತ್ತೆ. ಒಂದು 2 ಲೈನ್ ಹಾಕಿರ್ತಾರೆ. ಅದು ಮೇನು ತಮಿಳ್ನಾಡಿನಲ್ಲಿ ಸರೌಂಡಿಂಗ್. ನೀವು ಏನೇನ ತಮಿಳ್ನಾಡು ಮತ್ತು ಚೆನ್ನೈ ಏನೇನು ಬಂದರೆ ಒಂದ್ಸರಿ ವಿಸಿಟ್ ಮಾಡಿ ಗೋರ್ಮೆಂಟ್ ಬಸ್ನ. ಇಲ್ಲಾಂದರೆ ಆನ್ಲೈನಲ್ಲಿ ಏನೇನೋ ಫೋಟೋ ಇದ್ದರೆ ನಾನು ಹ್ಯಾಂಡ್ ಮಾಡ್ತೀನಿ. ಓಕೆನಾ? ಈಗ ನನ್ನ ಪ್ರಯಾಣ ಶುರು ಮಾಡೋ ಮುಂಚೆ ನನ್ನ ಹೊಟ್ಟೆನ ನೋಡ್ಕೊಳ್ಳೋಣ. ಅದಕ್ಕೆ ಹೋಗ್ತಿರೋದು ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಲೆಟ್ಸ್ ಗೋ. ಇವಾಗ ಒಂದು ಹೋಟೆಲ್ನಲ್ಲಿ ಊಟ ಮಾಡೋಣ. ಬೆಳಿಗ್ಗೆ ಇಲ್ಲಿ ಮಾರ್ಕೆಟ್ ಶುರುವಾಗಿದೆ. ಮೀನು ಅಡಿಬಿಡಿ ಹಂಗೆ ಸೇಲ್ ಆಗ್ತಾನೇ ಇದೆ. ಇಲ್ಲಿ ಫ್ರೆಶ್ ಮೀನು, ಎಲ್ಲ ಫ್ರೆಶ್. ಅದ್ಭುತ. ಆದರೆ ಈವ್ನಿಂಗ್ ಬಂದರೆ ಅದ್ಭುತವಾಗಿ ಸ್ಮೆಲ್ ಬರುತ್ತೆ. ಇವಾಗ ಮಾರ್ನಿಂಗ್ ಏನು ಸ್ಮೆಲ್ ಕಾಣ್ತಾ ಇಲ್ಲ. ಬನ್ನಿ ನಾವು ಒಂದು ಟ್ರೆಡಿಷ್ನಲ್ ಫುಡ್ ತಿನ್ನೋಣ ತಮಿಳ್ನಾಡಿನಲ್ಲಿ. ಈಗ ನನ್ನ ಮುಂದೆ 2 ಹೋಟೆಲ್ ಕಾಣ್ತಿದ್ದೆ. 2 ಹೋಟೆಲ್ ತುಂಬ ಚೆನ್ನಾಗಿ ನನಗೆ ಅನಿಸ್ತಿದ್ದೆ. ಆ 2 ಹೋಟೆಲ್ನಲ್ಲಿ ಹೋಗೋದು ನಾನು ಒಂದೇ ಹೋಟೆಲು. ಇವಾಗ ನಾನು ಒಂದು ಮಾಯಾ ಟ್ರಿಕ್ ಮಾಡ್ತೀನಿ. ಆ ಟ್ರಿಕ್ ಎಕ್ಸಾಮ್ನಲ್ಲಿ ಫೇಲ್ ಆಗಬೇಕಂದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ. ಅಂಟಿ ಮಿಂಟಿ ಚಾವಲ ಗಂಟಿ ಪೆದ್ಕ ಪೆಲ್ಲ ಟಾಮ್ ಟೂಮ್ ಟುಸ್ 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 ಅದು ಆ ಹೋಟೆಲಿಗೆ ಹೋಗೋಣ ಬನ್ನಿ. ಈ ಹೋಟೆಲ್ಗೆ ಹೋಗೋಣ ಅಣ್ಣ. ಒರೇ ಇಡ್ಲಿ ದೋಸೆ, ಒರೇ ಇಡ್ಲಿ ಒರೇ ದೋಸೆ ಸಾಪ್ರೆ ಪಾರ್ಸಲ್ ಹೆಂಗಿದೆ? ಸಾಪ್ರೆ ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಇದೆಲ್ಲ ತಿಂದಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಕನ್ಯಾಕುಮಾರಿ ರನ್ ಆಗೋದೇ ಟೂರಿಸ್ಟ್ನಿಂದ. ಎಷ್ಟೊಂದು ಅಂಗಡಿ ಇದೆ ನೋಡಿ. ಊಟ ಎಲ್ಲ ಮುಗಿಸ್ಕೊಂಡು ಲಿಫ್ಟ್ದು ಜುಗಾಡ್ ಮಾಡೋಣ. ಅಲ್ಲಿ ನೋಡಿ ನವಿಲ್ ಕಾಣ್ತಿದೆ ರೀ ನೋಡಿ. 2 ನವಿಲಿದೆ. ನಾನು ಲಿಫ್ಟ್ ಕೇಳೋಕೆ ಶುರು ಮಾಡೋ ಮುಂಚೆ ನಿಮ್ಮೆಲ್ಲರಿಗೂ ಡೌಟ್ ಬರ್ಬೋದು, ಕನ್ಯಾಕುಮಾರಿನಿಂದ ಕಾಶ್ಮೀರಿಗೆ ಒಂದೇ ರೋಡ್ ಇಟ್ಕೊಂಡು ಹೋಗ್ಬಿಡ್ತಾನಂತ. ಆ ಥರ ಹೋಗಿದ್ರೆ ನನ್ನ ಭಾರತನ ಹೆಂಗೆ ತೋರಿಸ್ಲಿ ನಿಮಗೆ? ಲಾಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ, ನನ್ನ ಭಾರತನ ನನ್ನ ವೀಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಅಂತ. ಆ ಮಾತು ನಾನು ಸರಿ ಮಾಡ್ಕೋಬೇಕಂದ್ರೆ ಒಂದು ಕೆಲಸ ಮಾಡ್ತೀನಿ. ನಮ್ಮ ಭಾರತನ ಕೆಳಗಿನಿಂದ ವಿ ಶೇಪ್ ಈ ಥರ ಇರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಕನ್ಯಾಕುಮಾರಿ, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಪಂಜಾಬು ಹಂಗೆ ಮಾಡ್ಕೊತ ಜಮ್ಮು ಕಾಶ್ಮೀರಿಗೆ ರೀಚ್ ಆಗ್ತೀನಿ. ಅವಾಗ ನನ್ನ ಭಾರತ ಅಂದ್ರೆ ನಾನು ಡೀಟೇಲಾಗಿ ನಿಮಗೆ ತೋರ್ಸೋಕ್ಕಾಗುತ್ತೆ ಮತ್ತು ಈ ಬಿಸಿಲಿನಿಂದ ನಾನು ತಪ್ಪಿಸ್ಕೊಳಕ್ಕಾಗುತ್ತೆ. ಬನ್ನಿ ಮೊದಲು ಲಿಫ್ಟ್ ಯಾರು ಕೊಡ್ತಾರಂತ ನೋಡೋಣ. ಗೈಸ್, ಮೊದಲು ನನಗೆ ಲಿಫ್ಟ್ ಸಿಕ್ಕಿದೆ. ಡೈರೆಕ್ಟ್ ಕೇರಳದಲ್ಲಿ ಹೋಗುತ್ತೆ ಈ ಲಿಫ್ಟ್. ನಿಮ್ಮ ಹೆಸರು? ಆದಿತ್ಯ. ಓಕೆ, ಬನ್ನಿ ಹೋಗೋಣ. ಇವಾಗ ಏನ ಬಂದು ನನಗೆ ಡ್ರಾಪ್ ಮಾಡಿ ಹೋದ. ಅಂಥ ಗಾಡಿ ಎಲ್ಲ ಓಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಂಡಿಯಾದಲ್ಲಿ ಇಂಥವ್ರಿವರೆಗೆ ಗೊತ್ತಾಗುತ್ತೆ. ಚಿಂದಿ ಚಿತ್ರಾನ್ನ, ಹಂದಿ ಮೊಸರನ್ನ ಆಗುತ್ತೆ. ಮೊದಲ ಲಿಫ್ಟಿಗೆ 10 ಕಿಲೋಮೀಟರ್ ನಾನು ಬಂದೆ. ಇಲ್ಲಿಂದ ನಾನು ಬೇರೆ ಲಿಫ್ಟ್ ಕೇಳ್ಕೊತ ಮುಂದೆ ಹೋಗ್ತೀನಿ ನನ್ನ ಪ್ರಯಾಣ. ಇನ್ನೊಬ್ಬರು ಯಾರನ್ನ ಲಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ. You
can't make up your mind. ಕಪಲ್ ಆಗಿ ಹೋಗ್ತಿದಾರ. ಲಿಫ್ಟ್ ಇನ್ನೊಂದು ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಓಕೆ, ಅಲ್ಲ ಉಂಗ ಪೇರು ರಾಜೇಶ್ ಅವರು ಲಿಫ್ಟ್ ಕೊಟ್ಟಿದ್ದಾರೆ ನನಗೆ. ಹಿಂಗೆ ನನ್ನ ಪ್ರಯಾಣ ಹಿಂಗೆ ಹೋಗ್ತಾ ಇರುತ್ತೆ, ಲಿಫ್ಟ್ ಕೇಳ್ಕೊಳ್ತಾ ಪ್ರಯಾಣನ ಎಂಜಾಯ್ ಮಾಡೋಣ. ಸಕ್ಸಸ್ಫುಲಿ 2ನೇ ಲಿಫ್ಟ್ ನಾನು ಕಂಪ್ಲೀಟ್ ಮಾಡ್ಕೊತ ಬಂದಿದ್ದೀನಿ. ಇವಾಗ ನನಗೆ ಎಷ್ಟು ದೂರ ಲಿಫ್ಟ್ ಕೊಟ್ಟಿದ್ದಾರೆ ಅಂದರೆ 5 ಕಿಲೋಮೀಟ್ರ್ ನನಗೆ ಲಿಫ್ಟ್ ಕೊಟ್ಟಿದ್ದಾರೆ. ಇವಾಗ ಬ್ರದರ್ ಹಂಗೆ ಹೋಗ್ಬಿಟ್ರು ಆ ಕಡೆ ಸೈಡಿಂದ. ನನ್ನ ಪ್ರಯಾಣ ಈ ಕಡೆಯಿಂದ ಹೋಗುತ್ತೆ. ನನ್ನ ಜೀವನದಲ್ಲಿ ಈ ಥರ ಲಿಫ್ಟ್ ಕೇಳ್ಕೊತ ಯಾವತ್ತೂ ಪ್ರಯಾಣ ಮಾಡಿಲ್ಲ ನಾನು. ನೋಡೋಣ, ಟೆಂಪು ನಿಲ್ಲುತ್ತಾ. ದೊಡ್ಡ ವೆಹಿಕಲೆಲ್ಲ ಇಲ್ಲಿ ನಿಲ್ಲೋದಿಲ್ಲ ಅಂತ ಅನಿಸ್ತಿದೆ. ನೋಡೋಣ, ಟ್ರೈ ಮಾಡ್ತಾನೆ ಇರ್ಬೇಕ್ರಿ. ಒಂದಿಲ್ಲ ಅಂದರೆ ಒಂದಿನ ನಾವು ಮುಂದೆ ಹೋಗ್ತೀವಿ ಅಂತ ನಂಬಿಕೆ ಇದೆ ನನಗೆ. 5 ನಿಮಿಷದಿಂದ ಇಲ್ಲೇ ಇದ್ದೀನಿ. ಇದು ವಾಸ್ತು ಸರಿ ಇಲ್ಲ. ಮುಂದೆ ಹೋಗೋಣ ನನ್ನ ಪ್ರಯಾಣನ. Best of luck for your challenge. தேங்க்யூ ஸோ மச் அண்ணா. உங்கள் பேர்? Ulaganath. சுலகண்ணா. தேங்க்யூண்ணா. பார்த்து போயிட்டு வாங்க. Once you complete, we will come here and we will explore Kanyakumari. ಥ್ಯಾಂಕ್ ಯು. ಹೋಯ್ತು ಬರೋಣ. ಗೈಸ್, ನಾನು ತಮಿಳ್ನಲ್ಲಿ ಯಾವ ಥರ ಮಾತಾಡ್ತಿದ್ದೀನಿ ಅಂದರೆ ಸ್ವಚ್ಛತವಾಗಿ ತಮಿಳಾಗಿ ಮಾತಾಡ್ತಿದ್ದೀನಿ. ನನಗೆ ಒಂದಿಲ್ಲ ಎರಡಿಲ್ಲ, ಟೋಟಲ್ 5 ಲ್ಯಾಂಗ್ವೇಜ್ ನನಗೆ ಬರುತ್ತೆ. ಯಾವುದ್ಯಾವುದು ಅಂದರೆ ಇಂಗ್ಲೀಷ್, ಕನ್ನಡ, ತಮಿಳ್, ತೆಲುಗು ಮತ್ತು ಹಿಂದಿ. ಇದು 5 ಲ್ಯಾಂಗ್ವೇಜ್ ನನಗೆ ಬರುತ್ತೆ. ಈ 5 ಲ್ಯಾಂಗ್ವೇಜ್ ಇಟ್ಕೊಂಡು ಇಡೀ ಭಾರತನ ಆರಾಮಾಗಿ ನಾನು ಸುತ್ತಾಡ್ಬಿಡ್ತೀನಿ. ಹೋಗೋಣ ಬನ್ನಿ. ಇನ್ನೊಂದು ಲಿಫ್ಟ್ ಕೇಳ್ಕೊಂತ. ಇನ್ನೊಂದು ಲಿಫ್ಟ್ ನನಗೆ ಸಿಕ್ಕಿದ್ರೆ ಆ ಕೇರಳ ಬಾರ್ಡರ್ನ. ಹಾಂ, ಓಕೆ, ಥ್ಯಾಂಕ್ யூண்ணா. எங்கேருந்து வரப்ப கன்னியாகுமரி டு காஷ்மீர் ஹிச்சாகிங் பண்ணிங்கன்னு சேலஞ்ச் பண்ணிங்கன்னு இருக்கிறோண்ணா. சைக்கிளிங்கா? ஹிச்சாகிங் ஜாக்கிங்கா சைக்கிள்? ப்ளாகிங். வாக்கிங். ಗೈಸ್, ಇಲ್ಲಿವರೆಗೆ ನನಗೆ ಲಿಫ್ಟ್ ಕೊಟ್ಟಿದ್ದಾರೆ ಈ ಅಣ್ಣವರು. ಸುರೇಶ್ ಅಣ್ಣ. ಹಾಯ್, ಸುರೇಶ್ ಅಲ್ಲ ಅಣ್ಣ? ಸುರೇಶ್. ಉங்கள் பேர்? ವಿಜಯ್. ವಿಜಯ್ ಅಣ್ಣ. ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆ, ಬಾಯ್. ಅಂತ ಬರುವಾಗಲೇ ನನಗೆ ಒಂದು ಅರ್ಥ ಆಯಿತು. ಮರದ ಬೆಲೆ ನನಗೆ ಗೊತ್ತಾಯಿತು. ಈ ಮರದ ಕೆಳಗಡೆ ನಾನು ವೇಟ್ ಮಾಡ್ತಾ ಇರುವಾಗ ಏನೋ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ತಗೊಂಡು ಆರಾಮಾಗಿ ರೆಸ್ಟ್ ಮಾಡೋ ಫೀಲಿಂಗ್ ನನಗೆ ಅನಿಸ್ತಿದೆ. ಏನೋ ಅಡ್ಡ ಬರುತ್ತಂತ ಮರ ಕಡಿಯೋದೇ ಮಾಡ್ತಾ ಇದ್ದರೆ ಒಂದಿಲ್ಲ ಅಂದರೆ ಒಂದು ಕಾಲದಲ್ಲಿ ಉಸಿರಾಟ ತಗೊಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಒಂದು ಮರ ಕಡಿದ್ರೆ 10 ಮರ ಇಡ್ರು ಮರಯ. ಇಲ್ಲಿ ಏನೋ ನನಗೆ ಲಿಫ್ಟ್ ಸಿಗ್ತಾನೇ ಇಲ್ಲ. ಇನ್ನೊಬ್ಬರು ಬಂದಿದ್ದಾರೆ, ಲಿಫ್ಟ್ ಸಿಕ್ಕಿದ್ದಾರೆ. இதாகிட்டு கேரளாவும் தமிழ்நாடு கனெக்ட் ஆகிடுது. இந்த கைது அப்படியா மக்கள் ಜನಗಳ ಗ್ರಾಮವಾಗಿ ಕನೆಕ್ಟ್ ಆಗಿರೋ ಈ ಟ್ರಿಪ್ನಲ್ಲಿ ಮೊದಲ ಸಾರಿ ಒಬ್ಬರು ಬಂದು ನನಗೆ ಎಳ್ನೀರು ನನಗೆ ಕೊಟ್ಟಿದ್ದಾರೆ. ಅವ್ರ ಹೆಸರು ಬಂದು ಗಣೇಶ್ ಅವರು. ಇಲ್ಲಿ ಕುಂತಿದ್ದಾರೆ ನೋಡಿ ಅಣ್ಣ. ಆಯ್ ಸೋಲಿಕಂಗೆ ಇವ್ರನ್ನ ಬಂದು ನನಗೆ ಮರೆಯೋಕ್ಕೆ ಆಗೋದಿಲ್ಲ. ತುಂಬ ಒಳ್ಳೆಯವರು. ಕೇರಳ ಬಗ್ಗೆ, ತಮಿಳ್ನಾಡು ಬಗ್ಗೆ ಡೀಟೇಲ್ ಆಗಿ ನನಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಬರ್ತಿದ್ರು ಹಿಸ್ಟ್ರಿನ. ಅದ್ಭುತವಾಗಿ ನನ್ನ ಜರ್ನಿ ಆಗ್ತಾನೇ ಇದೆ, ಮುಂದೆ ಹೋಗ್ತಾನೇ ಇದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ಕೇರಳದಲ್ಲಿದ್ದೀನಿ. ಕೇರಳದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಚಿಕ್ಕ ಪುಟ್ಟ ಅಂಗಡಿಯಲ್ಲಿ ನಾವು ಕಲರ್ ಪೇಪರ್ನ ಮಾರಾಟ ನೋಡ್ಬೋದು. ಇದು ಹತ್ರನಿಂದನೇ ನೋಡಿದರೆ ನನಗೆ ಅರ್ಥ ಆಯಿತು, ಇದು ಪೇಪರ್ ಇಲ್ಲ, ಲಾಟ್ರಿ ಟಿಕೆಟ್ ಅಂತ. ಅದೇ ರೀ, ಒಂದು ಹಾಕಿದರೆ 2 ಬರುತ್ತಲ್ಲ, ಅದೇ ಇಲ್ಲಿ ಮಾಡ್ತಾಯಿದಾರ. ಇದನ್ನು ನೋಡಿ ನಮ್ಮ ಕರ್ನಾಟಕ ಸೈಡ್ ಏನನ್ನ ಹಾಕಿದಾರೆ ಅಂದರೆ ಪೊಲೀಸವರು ಲಾಠಿ ತಗೊಂಡು ಕುಂಡಿ ಹೊಡೆಯೋದು ಖಂಡಿತ.
ಇವಾಗೆ ನಾನು ಊಟ ಮಾಡೋಕ್ಕೆ ಒಂದು ರೋಡ್ ಕಡೆ ಒಂದು ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ನೋಡಿದರೆ ರೈಸ್ ಎಷ್ಟು ದಪ್ಪ ದಪ್ಪ ಇದೆ ನೋಡಿ. ಇಷ್ಟೊಂದು ದಪ್ಪ ನಾನು ಯಾವತ್ತೂ ನೋಡಿಲ್ಲ. ನಮ್ಮ ಸೈಡೆಲ್ಲ ಚಿಕ್ಕದಿರುತ್ತೆ, ಇಲ್ಲಿ ನೋಡಿದರೆ ದಪ್ಪ ದಪ್ಪ ಇದೆ. ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಟೇಸ್ಟ್ ಬಂದು ಸೇಮ್ ಇದೆ, ಆದರೆ ರೈಸ್ ತುಂಬ ದಪ್ಪ ಇದೆ ಇಲ್ಲಿ. ಹಂಗೆ 4 ರೀತಿ 4 ರೀತಿ ತರಕಾರಿ ಕೊಟ್ಟಿದ್ದಾರೆ. ಮತ್ತು ಸಾಂಬಾರು, ದಾಲ್ಚಾ ಒಂದು ಹೊಡೆದು ಬಿಡೋಣ. ಅದೇನನ್ನ ನನಗೆ ಸ್ವೀಟ್ ಅನ್ಕೊಂಡೆ, ಆದರೆ ಸ್ವೀಟ್ ಇಲ್ಲ. ಹಲ್ವಾಗನೇ ಇಲ್ಲ ಇಲ್ಲಿ. ಆಲೂಗಡ್ಡೆನಿಂದ ಮಾಡಿದ್ದು ಒಂದು ತರಕಾರಿ. ನನಗೆ ಐಡಿಯಾನೇ ಇಲ್ಲ ಇದು ಏನು ತಿಂತಿದ್ದೀನಿ ಅಂತ. ಸುಮ್ಮನೆ ಎಲ್ಲ ಹೊಡಿತಿದ್ದೀನಿ ನೋಡಿ. ಆಲೂಗಡ್ಡೆ ಟೇಸ್ಟು ಸೂಪರ್ ಆಗಿದೆ. ತಿಂದಿದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತಿಂದಿದ ಮೇಲೆ ಲಾಸ್ಟಿಗೆ ಒಂದು ಸಾರಿ ರೈಸ್ ಹಾಕೊಂಡು ಮಜ್ಜಿಗೆ ಹಾಕ್ಕೊಂಡಿನಿ. ಮಜ್ಜಿಗೆನಲ್ಲಿ ಪೈನಾಪಲ್ ಹಾಕಿದ್ದಾರೆ. ಒಂಥರ ಟೇಸ್ಟು ಇದೆ ಮಜ್ಜಿಗೆ, ಪೈನಾಪಲ್. ಎಲ್ಲ ಜೋಬಿನಲ್ಲಿ ನೋಡ್ಕೋಬೋದು. ಲಾಟ್ರಿ ಟಿಕೆಟು. ಗುರುಗಲೆ ನಾನು ತಿಂದಿದ ಮೇಲೆ ನೀರು ಕುಡಿಯೋಣ ಅಂತ ಅಂದ್ಕೊಂಡೆ, ಆದರೆ ಈ ಥರ ಕಲರ್ ನೋಡಿ ಅವರಿಗೆ ಕೇಳಿದೆ, ಏನು ಇದು ಕಲರ್ ಈ ಥರ ಇದೆ ಅಂತ ಹೇಳಿದರೆ ಅವರು ಹೇಳಿದರು ಏನು ಹೂವು ಹಾಕ್ತಾರಂತ. ಅದು ಹೂವು ಹಾಕಿ ಬಿಸಿ ಮಾಡಿ ಕೊಡ್ತಾರಂತ. ಅದು ಎಲ್ಲ ಇಲ್ಲಿ ಕೇರಳದಲ್ಲಿ ವೆರೈಟಿ ಇದೆ. ನನಗೆ ಸ್ವಲ್ಪ ಅರ್ಥನೇ ಆಗ್ತಾಯಿಲ್ಲ, ಮಾತು ಅರ್ಥ ಆಗ್ತಾಯಿಲ್ಲ, ಪದ್ಧತಿನೇ ಬೇರೆ. ಅದ್ಭುತವಾದ ಊಟ ಮಾಡ್ಕೊಂಡು ನನ್ನ ಪ್ರಯಾಣ ಒಂದು ದೇವಸ್ಥಾನ ಕಡೆಗೆ ಹೋಗ್ತಿದೆ. ಕೇರಳದಲ್ಲಿ ತುಂಬ ಫೇಮಸ್ಸು ಆ ದೇವಸ್ಥಾನ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ನಲ್ಲಿ ನಾನು ನೋಡಿದ್ದೀನಿ. ಅಲ್ಲಿಗೆ ಒಂದ್ಸರಿ ನಾವು ಹೋಗ್ಬೇಕು ಅಂತ ಆಸೆ ಇತ್ತು. ಆ ಆಸೆ ಈಗ ಈ ಟ್ರಿಪ್ನಲ್ಲಿ ನಾನು ಅದನ್ನು ಫುಲ್ಫಿಲ್ ಮಾಡ್ಕೊತೀನಿ. ಬನ್ನಿ, ಹಂಗೆ ನಿಮಗೆ ತೋರಿಸ್ತೀನಿ ಕೇರಳನ ಅದು ಫೇಮಸ್ ಆದ ದೇವಸ್ಥಾನ. ಯಾರೋ ಪುಣ್ಯಾತ್ಮ ಅಲ್ಲಿ ಇಲ್ಲಿ ಅಂತ ಇಲ್ಲಿ ನನಗೆ ಸ್ಟಾಪ್ ಮಾಡಿ ಹೋಗ್ಬಿಟ್ಟಾನ. ಆದರೆ ಇಲ್ಲಿನಿಂದ ಗಾಡಿ ಅಷ್ಟೊಂದು ಬರ್ತಾನೇ ಇಲ್ಲ. ಇಲ್ಲಿನಿಂದ ನನಗೆ 18 ಕಿಲೋಮೀಟ್ರ್ ಇದೆ ನನ್ನ ಡೆಸ್ಟಿನೇಷ ಆದ ಶಿವ ಟ್ಯಾಚು ನೋಡೋಕ್ಕೆ. ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಬರೋ ವೆಹಿಕಲ್ಸ್ ಇದೆ, ಈ ಕಡೆ ಯಾವುದು ಬರ್ತಾ ಇಲ್ಲ. ಲೆಟ್ಸ್ ಗೋ, ಹೋಗೋಣ ಹಂಗೆ. ലിഫ്റ്റ് ഇല്ലേ ഇവിടെ അടിച്ച നിമിഷത്തിൽ പിന്നെ അത് ക്രോസ് ചെയ്ത് പുഴയുണ്ട്. പുഴ കിടന്ന് അപ്പുറത്ത് പോകുമ്പോഴാണ് പഴയ കട. അവിടെ നിന്ന് വണ്ടി കിട്ടുന്നത്. ഓക്കെ, പൂവാർ പോയിട്ട് പോവാ എളുപ്പം. പക്ഷെ നിങ്ങൾ എവിടെ നിന്ന് പറഞ്ഞേ? എവിടെ നിന്ന് പറഞ്ഞേ? കന്യാകുമാരി. ഉദയളേരെന്ന് ഇറങ്ങി നടന്നു വരികയാണ്. ഉദയം മോർണിംഗ് കന്യാകുമാരി. വീഡിയോ റെക്കോർഡാ? വീഡിയോ റെക്കോർഡ്, യൂട്യൂബ് വീഡിയോസ്. ಕಾಶ್ಮೀರ್. ಅಮ್ಮ, ಎಂತೆಂಥ ಭಾಷೆನೇ ನಾನು ಮಾತಾಡ್ಬಿಡ್ತೀನಿ, ಆದರೆ ಇದು ಕೇರಳ ಮಾತಾಡೋಕ್ಕಾಗ್ತಾ ಇಲ್ಲ ರೀ. ಅರ್ಥನೇ ಆಗ್ತಾ ಇಲ್ಲ. ಇದು ಎನ್ನಡ, ಪೋಣ, ಗೀನ, ವಾನ, ವೆಲ್ಲಂ, ಗಿಲ್ಲಂ, ಏನು ಭಾಷೆ ಅದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಕನ್ಯಾಕುಮಾರಿನಲ್ಲಿ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ. ರಸ್ತೆ ಮಧ್ಯದಲ್ಲಿ ಒಂದು ಸ್ಪೀಡ್ ಬ್ರೇಕರು ನನ್ನ ಕಣ್ಣಿಗೆ ಸಿಕ್ಕಿಲ್ಲ. ಅದೇ ನಮ್ಮ ಕರ್ನಾಟಕ ಸೈಡು, ನಮ್ಮ ಬಳ್ಳಾರಿ ಸೈಡಿಗೆ ಒಂದೊಂದು ನಿಮಿಷಕ್ಕೆ ಸ್ಪೀಡ್ ಬ್ರೇಕರ್ ರೋಡ್ನಲ್ಲಿ ನೋಡ್ಬೋದು. ಇಲ್ಲಿ ಅಂಥದ್ದು ಏನೂ ಇಲ್ಲ. ವೆಹಿಕಲ್ಸ್ಗನ ಸದ್ಯಕ್ಕೆ ಏನು ಬರ್ತಾಯಿಲ್ಲ. ಸುಮಾರು ಹೊತ್ತು ನಾನು ನಡ್ಕೊತಾ ಹೋಗ್ತಿದ್ದೀನಿ, ಇನ್ನೂ ಏನು ಸಿಗ್ತಾಯಿಲ್ಲ ನನಗೆ ಲಿಫ್ಟ್. ಇಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ತರಕಾರಿ ಮತ್ತು ಫ್ರೂಟ್ಸ್ ಐಟಮು ಬೆಳೆಸ್ತಿದ್ದಾರೆ. ಇಲ್ಲಿ ನೋಡ್ಕೊಂಡ್ರೆ ಮಾವಿನ ಹಣ್ಣು ಮತ್ತು ಬನಾನಾ ಟ್ರೀ ನೋಡ್ಬೋದು. ಎಲ್ಲ ಮನೆಯಲ್ಲಿ ಬನಾನಾ ಟ್ರೀ ನೋಡ್ಬೋದು ಇಲ್ಲೆಲ್ಲ. ಇಲ್ಲಿ ನೋಡಿ, ನಮಗೆ ಇಲ್ಲಿ ಒಂದು ಲಿಫ್ಟ್ ಸಿಕ್ಕಿದೆ. ಅದ್ಭುತವಾದ ಜಾಗ ಎಲ್ಲ ಕವರ್ ಮಾಡ್ಕೊತ ನಾನು ಹೋಗ್ತಿದ್ದೀನಿ. ಬಂದು ನಮಗೋಸ್ಕರ ಹೈವೇ ಅವ್ರಿಗೆ ಬಿಟ್ಟಿದ್ದಾರೆ. ತುಂಬ ಒಳ್ಳೆ ಮನಸ್ಸು. ನಾನು ಇಲ್ಲಿನಿಂದ ಈ ಕಡೆ ಹೋಗ್ಬೇಕು ಆ ದೇವಸ್ಥಾನ ನೋಡೋಕ್ಕೆ. ಈಗ ನಾನು ರೋಡ್ ಕ್ರಾಸ್ ಮಾಡ್ತಿದ್ದೀನಿ. ಹುಷಾರಾಗಿ ಕ್ರಾಸ್ ಮಾಡ್ಕೋಬೇಕು. ಅಮ್ಮ, ಇಲ್ಲಿ ನನಗೆ ಲಿಫ್ಟ್ ಸಿಗ್ಬೋದು. ಫಸ್ಟ್ ಲಿಫ್ಟ್ ಸಿಕ್ಕಿಲ್ಲ.
ಸೆಕೆಂಡ್ ಲಿಫ್ಟ್ಗೋಸ್ಕರ ವೇಟ್ ಮಾಡಬೇಕು, ನೋಡಬೇಕು. ಆಟೋದಲ್ಲಿ ನನಗೆ ಲಿಫ್ಟ್ ಸಿಕ್ಕಿದೆ. ಲೆಟ್ಸ್ ಗೋ. ಥ್ಯಾಂಕ್ ಯು. ನೋ ತಮಿಳ್ ಏನಕ್ಕೆ ಆದಿಮಲೆ ಶಿವಟೆಂಚು ಆದಿಮಲೆ ಹಾಂ ಓಕೆ ಡನ್. ಹಾಂ ಬ್ಲಾಗರ್. ಈ ಟ್ರಿಪ್ನಲ್ಲಿ ಮೊಟ್ಟ ಮೊದಲ ಸಾರಿ ನನಗೆ ಆಟೋದಲ್ಲಿ ನನಗೆ ಲಿಫ್ಟ್ ಸಿಕ್ಕಿದೆ. ಅದ್ಭುತವಾಗಿ ನೀವು ಎಂಜಾಯ್ ಮಾಡುವಂಥ ನನ್ನ ಟ್ರಿಪ್ಪನ್ನ ನಾನು ಮುಂದೆ ಹೋಗ್ತಿದ್ದೆ. ಕಿಲೋಮೀಟ್ರು 7 ಗಂಟೆ ಟ್ರಾವೆಲಿಂಗ್ ಮಾಡ್ಕೊತ ಒಂದು ಅದ್ಭುತವಾದ ಜಾಗಕ್ಕೆ ಬಂದಿದ್ದೀನಿ. ನೋಡ್ಕೊರಿ. ದೇವಸ್ಥಾನ ಮುಂಚೆ ನೀವು ಬೇಗ ಬಂದರೆ ಅಂದರೆ ದೇವಸ್ಥಾನ ಹಿಂದಗಡೆ ಒಂದು ಅದ್ಭುತವಾದ ಬೀಚ್ ಕಾಣ್ತಿದೆ. ಬೀಚನ್ನ ಹಂಗೆ ನಿಮಗೆ ತೋರಿಸ್ಕೊತ ದೇವಸ್ಥಾನ ಟೈಮಿಂಗ್ ನಿಮಗೆ ಹೇಳ್ತೀನಿ. ಬೆಳಿಗ್ಗೆ 5:15ಗೆ ದೇವಸ್ಥಾನ ಓಪನ್ ಆಗುತ್ತೆ, ಮತ್ತು ಕ್ಲೋಸಿಂಗ್ 12:15ಗೆ ಕ್ಲೋಸ್ ಆಗುತ್ತೆ. ಡೈರೆಕ್ಟ್ ಈವ್ನಿಂಗ್ 5 ಗಂಟೆಗೆ ಓಪನ್ ಆಗಿ 7 ಗಂಟೆವರೆಗೆ ದೇವಸ್ಥಾನ ಇರುತ್ತೆ. ಅದಕ್ಕೆ ಮುಂಚೆ ನೀವು ಏನಾರ ಬಂದರೆ ಈ ಕಡೆ ಅದ್ಭುತವಾದ ಬೀಚಸ್ ಸಿಗ್ಬೋದು. ಅಡ್ವೆಂಚರ್ ಬೈಕಸ್ ಎಲ್ಲ ಇದೆ, ನೀವು ಅದನ್ನು ಎಂಜಾಯ್ ಮಾಡ್ಬೋದು. ದೇವಸ್ಥಾನ ದರ್ಶನ ಮಾಡ್ಕೋಬೇಕಂದ್ರೆ ಈ ಟೈಮು ಇಲ್ಲ. ನಾನು ದೇವಸ್ಥಾನ ಒಳಗಡೆ ಹೋಗಿ ಆ ಈಶಾದು ಒಂದು ಫೋಟೋ ನೀವು ತಗೋಬೇಕು, ವಿಡಿಯೋ ನೋಡಬೇಕು, ಇಲ್ಲ ನಾನು ನೋಡಬೇಕು ಅಂದರೆ ಅದಕ್ಕೆ ಒಂದು ಬೇರೆ ಎಂಟ್ರಿ ಐತೆ. ಅದು 100 ರೂಪಾಯಿ ಆಗುತ್ತೆ. ಒಂದು ಅದ್ಭುತವಾದ ಮೆಮೊರೀಸ್ ನಿಮಗೆ ಸಿಗುತ್ತೆ. ಅದು ಒಳಗಡೆ ನಾನು ವಿಡಿಯೋ ಮತ್ತು ಫೋಟೋ ಅಲೋ ಇದ್ದಿಲ್ಲ, ಅದಕ್ಕೆ ನಾನು ವಿಡಿಯೋ ಫೋಟೋ ಯಾವುದೂ ತೆಗ್ದಿಲ್ಲ. ಈಗ ಬನ್ನಿ ಬೀಚ್ ಸೈಡ್ ಹೋಗೋಣ. ಇಲ್ಲಿ ಕೆಳಗಡೆ ನೋಡ್ಕೊಂಡ್ರೆ ಹೋಟೆಲ್ಸ್ ಎಲ್ಲ ಸಿಗುತ್ತೆ. ಆ ಕಡೆ ಬರ್ತಾ ಇರುವಾಗ ನನಗೆ ಒಂದು ಫ್ರೂಟ್ಸ್ ಅಂಗಡಿ ಸಿಕ್ಕಿದೆ. ಇದು ನಾನು ಒಂದು ತಗೊಂಡಿನಿ. ಇದು ನನಗೆ 30 ರೂಪೀಸ್ ಬಿದ್ದಿದೆ. ಇಲ್ಲಿ ಬಂದು ಎಲ್ಲ ನೀರು ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ನೀರಿಗನ ಕುಡಿಬೇಕಂತ. ಸ್ಟಿಕ್ ಅಯ್ಯ ಓಕೆ ಡನ್. ಅಜ್ಜಿಗೆ ಟೆನ್ಷನ್ ಆಗಿಬಿಟ್ಟಿದೆ, ನಾವು ಕೊಟ್ಟು ಹೋಗ್ಬಿಡೋಣ. ಟೇಸ್ಟ್ ನೋಡೋಣ. ನೆಲ್ಲಿಕಾಯಿ ಒಳಗಡೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದಾರೆ. ಅದು ನೀರು ಕುಡಿಯೋಣ ಇವಾಗ. ಫುಲ್ಲು ಘಾಟ್ ಹೊಡಿತಿದೆ ನೀರು. ಹಾಗೆ ಎರ್ಲಿಂಕಾಯಿ ಬೀಚ್ ಸೈಡ್ ಬಂದರೆ ಅದ್ಭುತವಾದ ಕುದುರೆ ಸವಾರಿ, ಜೀಪ್ ರೈಡ್, ಅಲ್ಲಿ ಸನ್ಬಾತ್ ತಗೊಂತಾರ. ಅದ್ಭುತವಾಗಿ ನಡೀತಿದೆ ಬೀಚ್ ಸೈಡ್. ಬೀಚ್ ನೋಡಿ, ಸಮುದ್ರ ನೀರು ಇಲ್ಲಿವರೆಗೆ ಬಂದಿದೆ ನೋಡಿ. ಅಲ್ಲಿ ನಿಂತಿದ್ದಾರೆ ನೋಡಿ ಸಮುದ್ರ ನೀರು, ಎಷ್ಟು ದೊಡ್ಡದಾಗಿ ಅಲೆ ಬರುತ್ತಂತ. ಹಾಗೆ ನೋಡ್ಕೊಂಡ್ರೆ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಮೇಲೆ. ಈ ಕಡೆ ನೋಡ್ಕೊಂಡ್ರೆ ಅದ್ಭುತವಾದ ಕೇರಳ ಬ್ಯೂಟಿ ಕಾಣ್ತಿದೆ ನನ್ನ ಮುಂದೆ. ಕೇರಳ ಬೀಚ್ ಬಂದು ಅಷ್ಟೊಂದು ಕ್ರೌಡ್ ಇಲ್ಲ. ಫ್ರೆಂಡ್ಸ್ ಜೊತೆ ಬನ್ನಿ, ಕಪಲ್ಸ್ ಬನ್ನಿ, ಫ್ಯಾಮ್ಲಿ ಜೊತೆ ಬನ್ನಿ, ಅದ್ಭುತವಾಗಿರುತ್ತೆ ಈ ಬೀಚ್. ಆದರೆ ರಿಸ್ಕ್ ಇರುತ್ತೆ.
ಸಮುದ್ರದಲ್ಲಿ ಆಡೋಕ್ಕೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ಯಾರೂ ಆಡ್ತಾ ಇಲ್ಲ, ಸುಮ್ಮನೆ ಮೇಲೆ ಒಂದೇ ನಿಂತ್ಕೊತಿದ್ದಾರೆ, ಅಷ್ಟು ಡೀಪ್ನಲ್ಲಿಲ್ಲ. ಫಾರಿನವರು ಸನ್ಬಾತ್ ತೊಗೊತಿದ್ದಾರೆ. ಆ ಕಡೆ ನೋಡ್ಕೊಂಡ್ರೆ ಲೇಡೀಸವರು ಬಿಕ್ನಿ ಹಾಕೊಂತ ಸಮುದ್ರದಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ. ನಿಮಗೆ ತೋರಿಸ್ಲಾ? ಬೇಡ ಬಿಡಿ, ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಹುಡುಗರು ನೋಡ್ತಾ ಇರ್ತಾರೆ, ಅವರೆಲ್ಲ ಕೆಟ್ಟೋಗ್ಬಿಡ್ತಾರೆ. ಈ ಕಡೆ ನೋಡ್ಕೊಂಡ್ರೆ ಈವ್ನಿಂಗ್ ಸನ್ಸೆಟ್ ಆಗ್ತಾಯಿದೆ. ಈವ್ನಿಂಗ್ ಸನ್ಸೆಟ್ ಆಗ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾಳೆ ಒಂದು ಅದ್ಭುತವಾದ ವಿಡಿಯೋ ಬರುತ್ತೆ, ಕರೆಕ್ಟ್ 5 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೋರಿ. ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ದೇವ. ಬಾಯ್.